ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಮಾಡ್ತಿರುವಂತಹ DCT ಕ್ಲಾಸಸಲ್ಲಿ ಈಗ ನಾವು ಯೂನಿಟ್ 3ನಲ್ಲೇ ಮತ್ತೆ ಆಲ್ಮೋಸ್ಟ್ ಇನ್ನು ಕ್ಲೈಮ್ಯಾಕ್ಸ್ ಪಾರ್ಟ್ ಅಂದ್ಕೊಳ್ಳಿ, ಇನ್ನು ಲಾಸ್ಟ್ ಪಾರ್ಟಿಗೆ ಬಂದಿದ್ದೀರಿ. ಇದರಲ್ಲಿ ನಾವು ಏನಪ್ಪ ಡಿಸ್ಕಸ್ ಮಾಡ್ತೀರಿ ಅಂತಂದರೆ, ಒಂದು ಟೈಪ್ಸ್ ಆಫ್ ವೈರ್ಸು, ಕೇಬಲ್ಸ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಕರೆಂಟ್ ಆ್ಯಂಡ್ ವೋಲ್ಟೇಜಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಿ. ಇದ್ರ ಬಲ್ಲಿ ಕೂಡ ನೀವು ಕೆಲವೊಂದು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆರಾಮಾಗಿ. ಸೊ ಇಲ್ಲಿ ಒಂದು ನಾವು ಡಿಫ್ರೆನ್ಸ್ ಅರ್ಥ ಮಾಡ್ಕೊಬೇಕು, ವೈರು ಮತ್ತು ಕೇಬಲ್ಗಿರುವಂತಹ ಡಿಫ್ರೆನ್ಸ್. ಸೊ ಎಲೆಕ್ಟ್ರಿಕಲ್ ವೈರ್ ಅಂದರೆ ಏನಪ್ಪ ಅಂದರೆ, ಇಟ್ ಇಸ್ ಅ ಮೆಟೀರಿಯಲ್ ದಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅಂದರೆ ಯಾವ ಒಂದು ಮೆಟೀರಿಯಲ್ಲು ಕರೆಂಟ್ ಅಲೋ ಮಾಡುತ್ತೋ ಅದನ್ನು ಕರಿ ಎಲೆಕ್ಟ್ರಿಕ್ ವೈರ್ ಅಂತ ಕರಿತೀರಿ. ದೇ ಆರ್ ಇಂಡಿವಿಜುವಲ್ ಕಂಡಕ್ಟರ್ಸ್ ಇನ್ಸೈಡ್ ದ ಜಾಕೆಟ್. ದೇ ಆರ್ ಐದರ್ ಇನ್ಸುಲೇಟೆಡ್ ಆರ್ ಬೇರ್. ಕೆಲವು ಟೈಮ್ ಅದು ಇನ್ಸುಲೇಟ್ ಆಗಿರ್ಬೋದು ಅಥವಾ ಹಂಗೇನೆ ಕೂಡ ಇರ್ಬೋದು. ಅದನ್ನು ನಾವೇನಂತ ಕರಿತೀರಿ, ಎಲೆಕ್ಟ್ರಿಕಲ್ ವೈರ್ ಅಂತ ಕರಿತೀರಿ. ಹಾಗಾದರೆ ಕೇಬಲ್ ಅಂದರೆ ಏನಪ್ಪ ಅಂದರೆ, ಕೇಬಲ್ ಆನ್ ದ ಅದರ್ ಹ್ಯಾಂಡ್ ಈಸ್ ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ವೈರ್ಸ್. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ವೈರ್ಸ್. ದೀಸ್ ವೈರ್ಸ್ ಆರ್ ಅಸೆಂಬಲ್ಡ್ ಟುಗೆದರ್ ವಿತ್ ಎ ಸಿಂಗಲ್ ಜಾಕೆಟ್. ಅಂದರೆ ಅದು ಟೂ ಅಥವಾ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಆಗಿರುವಂಥ ವೈರು ಅದು ಒಂದು ಸಿಂಗಲ್ ಜಾಕೆಟ್ ಒಳಗಡೆ ನಾವು ಹಾಕಿರ್ತೀರಿ. ಅಂದರೆ ಒಂದೇ ಒಂದು ವೈರ್ ನೀವು ನೋಡಿರ್ತೀರ, ನಾವು ಮೋಟ್ರಿಗೆ ಬಿಡುವಂತಹ ಅಥವಾ ಪಂಪ್ ಮಿಷಿನ್ಗಳಲ್ಲಿ ಬಿಡುವಂತಹ ವೈರ್ ಅದು ಒಳಗಡೆ ಏನಾಗಿರುತ್ತದೋ ಅದನ್ನು ಕೇಬಲ್ ಅಂತ ಕರಿತೀವಿ. ಓಕೆ, ಅದ್ರ ಒಳಗಡೆನೆ ವೈರು ಮೋಲ್ಡ್ ಆಗಿರುತ್ತೆ. ಸೊ ಅದೇನೆ ಎಲೆಕ್ಟ್ರಿಕಲ್ ವೈರ್ ಅಂದರೆ ಏನು, ಇದು ಇರುವಂತಹ ನಾರ್ಮಲ್ ವೈರ್ ಅದು. ಅದಕ್ಕೆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಇನ್ನು ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ವೈರ್ಸ್ಗೆ ಬಂದಾಗ, ಒಂದು ಟ್ರಿಪ್ಲೆಕ್ಸ್ ಎಲೆಕ್ಟ್ರಿಕಲ್ ವೈರ್ ಅಂತ ಕರಿತೀರಿ. ಟ್ರಿಪ್ಲೆಕ್ಸ್ ಎಲೆಕ್ಟ್ರಿಕಲ್ ವೈರ್ಸ್ ಆರ್ ಕಾಮನ್ಲಿ ಅಪ್ಲೈಡ್ ಇನ್ ಸಿಂಗಲ್ ಫೇಸ್ ಸರ್ವಿಸ್ ಡ್ರಾಪ್ ಕಂಡಕ್ಟರ್ಸ್. ನೆನ್ಪಿಟ್ಕೊಳ್ಳಿ, ಸಿಂಗಲ್ ಫೇಸ್ ಕಡೆ ನಾವೇನು ಮಾಡ್ತೀರಿ, ಟ್ರಿಪ್ಲೆಕ್ಸ್ ಎಲೆಕ್ಟ್ರಿಕಲ್ ವೈರ್ನ ಯೂಸ್ ಮಾಡ್ತೀರಿ. ದೇ ಆರ್ ಕಂಪೋಸ್ಡ್ ಆಫ್ ಟೂ ಇನ್ಸುಲೇಟೆಡ್ ಅಲ್ಯೂಮಿನಿಯಂ ವೈರ್ಸ್ ರ್ಯಾಪ್ಡ್ ವಿತ್ ಎ ಥರ್ಡ್ ಬೇರ್ ವೈರ್ ದಟ್ ಈಸ್ ಅಪ್ಲೈಡ್ ಆಸ್ ಎ ಪಬ್ಲಿಕ್ ನ್ಯೂಟ್ರಲ್ ಅಂತ ಕರಿತೀರಿ. ಸೊ ಇದು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಎ ನ್ಯೂಟ್ರಲ್ ಇಸ್ ಕಾಮನ್ಲಿ ಆಫ್ ಎ ಸ್ಮಾಲರ್ ಗೇಜ್ ಬಿಸೈಡ್ಸ್ ಗ್ರೌಂಡೆಡ್ at each the electric meter plus the transformer. Main feeder electrical wire ಅಂತ ಕರಿತೀರಿ. The main feeder electrical wire. So central power feeder wire act the wires that associate the service whether head to the house. They are made through standard or solid THHN. ನೋಡಿ ಇಲ್ಲಿ ಅರ್ಥ ಮಾಡ್ಕೊಬೇಕು, ವಾಟ್ ಇಸ್ ದ ಮೀನಿಂಗ್ ಆಫ್ THHN ಮತ್ತು THWN ಅಂತೇಳಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀರಿ, TH ಅಂದರೆ ಥರ್ಮೋಪ್ಲಾಸ್ಟಿಕ್ ಹೀಟ್ ರೆಸಿಸ್ಟೆನ್ಸ್, HH ಮೇನ್ಲಿ ಹೈಲಿ ಹೀಟ್ ರೆಸಿಸ್ಟೆನ್ಸ್ ಕರಿತೀರಿ. ಸೊ ಎರಡು H ಬಂದಾಗ ಹೈಲಿ ಹೀಟ್ ರೆಸಿಸ್ಟೆನ್ಸು, ಥರ್ಮೋಪ್ಲಾಸ್ಟಿಕ್ ಹೀಟ್ ರೆಸಿಸ್ಟೆನ್ಸ್ ಅಥವಾ ಹೈಲಿ ಹೀಟ್ ರೆಸಿಸ್ಟೆನ್ಸ್ ವೈರ್ ಇಸ್ ಕಾಲ್ಡ್ ಆಸ್ THHT ಅಂತ ಕರಿತೀರಿ. ಅದೇ ರೀತಿ THW ಅಂತ ಬಂದಾಗ, ಇಟ್ ಇಸ್ ರೇಟೆಡ್ ಫಾರ್ ವೆಟ್ ಲೊಕೇಶನ್ಸ್, ನೈಲಾನ್ ಕೋಟೆಡ್ ಫಾರ್ ಹ್ಯಾಡೆಡ್ ಪ್ರೊಟೆಕ್ಷನ್. ಸೊ ಇದು ನೆನ್ಪಿಟ್ಕೊಳ್ಳಿ, ದ ಎಕ್ಸ್ಪ್ಯಾನ್ಷನ್ ಆಫ್ THHN ಮತ್ತು THWN ಅಂತೇಳಿ. ಓಕೆನಾ? ಸೊ ಅದ್ರ ಬಗ್ಗೆ ನಾವು ಇದು ನೋಡಿದಾಗ ಅದಕ್ಕೆ ನಾವೇನಂತ ಕರಿತೀರಿ, ಒಂದು ಮೇನ್ ಫೀಡರ್ ಎಲೆಕ್ಟ್ರಿಕ್ ವೈರ್ಸ್ ಅಲ್ಲಿ ನಾವೇನು ಕರಿತಿದ್ರಿ, ಸೆಂಟ್ರಲ್ ಪವರ್ ಫೀಡರ್ ವೈರ್ ಆಕ್ಟ್ ಆಸ್ ದ ವೈರ್ಸ್ ದಟ್ ಅಸೋಸಿಯೇಟ್ ದ ಸರ್ವಿಸ್ ವೆದರ್ ಹೆಡ್ ಟು ದ ಹೌಸ್. They made through standard or solid THHN wire besides the cable installed at 30% further than the load essential. ಅದೇ ರೀತಿ ಇನ್ನೊಂದು ಥರ ವೈರ್ ಯಾವುದಪ್ಪ ಅಂದರೆ, ಪ್ಯಾನಲ್ ಫೀಡ್ ಎಲೆಕ್ಟ್ರಿಕಲ್ ವೈರ್ಸ್. ಪ್ಯಾನಲ್ ಫೀಡ್ ಕೇಬಲ್ಸ್ ಆರ್ ನಾರ್ಮಲಿ ಬ್ಲ್ಯಾಕ್ ಇನ್ಸುಲೇಟೆಡ್ THHN. ಸೊ ನೈಲಾನ್, ಅದನ್ನೇ ನಾವು ಹೇಳಿದ್ರೆ ಈಗ ತಾನೆ, ದಟ್ ಇಸ್ ಥರ್ಮೋಪ್ಲಾಸ್ಟಿಕ್ ಹೈಲಿ ಹೀಟ್ ರೆಸಿಸ್ಟೆನ್ಸ್ ನೈಲಾನ್ ಕೋಟಿಂಗ್ ವೈರ್ ಅಂತ ಕರೀತಾರೆ. These are applied for a power core junction container and the circuit breaker panels. Just like core power feed electrical wires, cables must be rated to 50% more than the actual load. ಅದೇ ರೀತಿಯಾಗಿ ನಾನ್ ಮೆಟಾಲಿಕ್ ಶೀಟೆಡ್ ಎಲೆಕ್ಟ್ರಿಕಲ್ ವೈರ್ಸ್ ಅಂತ ಬರ್ತವೆ. ನಾನ್ ಮೆಟಾಲಿಕ್ ಶೀಟ್ ಎಲೆಕ್ಟ್ರಿಕಲ್ ವೈರ್ ಆರ್ ರೋಮೆಕ್ಸ್. ಅದನ್ನು ನಾವೇನಂತ ಕರಿತೀವಿ, ರೋಮೆಕ್ಸ್. ರೋಮೆಕ್ಸ್ ಅನ್ನೋದು ಆ್ಯಕ್ಚುಲಿ ಇಟ್ ಇಸ್ ದ ಮ್ಯಾನುಫ್ಯಾಕ್ಚರ್ ಕಂಪ್ನಿ ನೇಮ್. ಸೊ ಅದನ್ನು ನಾವೇನಂತ ಬರ್ತೀವಿ, ರೋಮೆಕ್ಸ್ ಅಂತ ಬಳಸ್ತಾ ಇದ್ದೀರಿ. ಸೊ ಇಲ್ಲಿ ಏನು ಮಾಡ್ತೀರಿ, ಎವೆರಿ ದ ಪ್ಲಾಸ್ಟಿಕ್ ಇನ್ಸುಲೇಷನ್ ಬಿಸೈಡ್ ದ ಬೇರ್ ಕ್ರಸ್ಟೆಡ್ ವೈರ್, ದ ಸಪರೇಟೆಡ್ ವೈರ್ಸ್ ಆರ್ ಪ್ರೊಟೆಕ್ಟೆಡ್ ಥ್ರೂ ಅನದರ್ ಕೋಟಿಂಗ್ ಆಫ್ ಎ ನಾನ್ ಮೆಟಾಲಿಕ್ ಶೀಟಿಂಗ್. ಸಿನ್ಸ್ ಇಟ್ ಇಸ್ ಮಾಡರೇಟ್ಲಿ ಚೀಪರ್ ಅಂಡ್ ಅವೈಲೇಬಲ್ ಇನ್ ರೇಟಿಂಗ್, ದಿಸ್ ಟೈಪ್ ಇಸ್ ಫೇವರೇಟ್ ಇನ್ ಹೌಸ್ ವೈರಿಂಗ್. ಜಾಸ್ತಿ ಮನೆಗೆ ಯೂಸ್ ಮಾಡೋಂಥದ್ದು ಯಾವುದು, ನಾನ್ ಮೆಟಾಲಿಕ್ ಶೀಟೆಡ್ನ ಯೂಸ್ ಮಾಡ್ತೀರಿ. ಇನ್ನು ಸಿಂಗಲ್ ಸ್ಟ್ಯಾಂಡ್ ಎಲೆಕ್ಟ್ರಿಕಲ್ ವೈರ್. ಸ್ಟ್ಯಾಂಡ್ ಅಂದರೆ ಏನಪ್ಪ ಅಂದರೆ ಸುತ್ತಿರ್ತಾರೋ ಅದನ್ನು ಸ್ಟ್ಯಾಂಡ್ ಅಂತ ಕರೀತಾರೆ. ಸಿಂಗಲ್ ಸ್ಟ್ಯಾಂಡ್ ವೈರ್ ಬಿಸೈಡ್ ಅಪ್ಲಿಕೇಶನ್ THHN ವೈರ್, though there are other variant, every wire is separate with numerous wires can be drawn together through the pipe certainly. So every wire is separate with numerous wires. ಪ್ರತಿಯೊಂದು ವೈರಲ್ಲಿ ಕೂಡ ನ್ಯೂಮರಸ್ ವೈರ್ಸ್ ಇರ್ತವೆ, ಕ್ಯಾನ್ ಬಿ ಡ್ರಾನ್ ಟುಗೆದರ್ ಥ್ರೂ ದ ಪೈಪ್ ಸರ್ಟನ್ಲಿ. ಸಿಂಗಲ್ ಸ್ಟ್ಯಾಂಡ್ ಎಲೆಕ್ಟ್ರಿಕಲ್ ವೈರ್ಸ್ ಆರ್ ದ ಮೋಸ್ಟ್ ಕಾಮನ್ ಚಾಯ್ಸ್ ಫಾರ್ ಲೇಔಟ್ಸ್. ಇಲ್ಲಿ ಯೂಸ್ ಮಾಡ್ತೀರಿ, ಲೇಔಟ್ಗಳಿಗೆ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ನು THHN THW ನಾವು ಆಲ್ರೆಡಿ ಡಿಸ್ಕಸ್ ಮಾಡಾಯಿತು. ಸೊ ವಾಟ್ ಆರ್ ದ ಮೀನಿಂಗ್ ಆಫ್ ದಟ್ ಒನ್ ಇಲ್ಲಿ ನಾವು ನೋಡ್ತಾ ಇದ್ದೀರಿ. THHN ಹೈಲಿ ಹೀಟ್ ರೆಸಿಸ್ಟೆನ್ಸ್ ನೈಲಾನ್ ಕೋಟಿಂಗ್ ಅಂತ ಬರುತ್ತೆ. W ಅಂತ ಬಂದರೆ ರೇಟೆಡ್ ಫಾರ್ ದಿ ವೆಟ್ ಲೊಕೇಶನ್ ಅಂತ ಕೂಡ ನಾವು ಸೇರಿಸ್ತೀವಿ.
ಬಳಸ್ತೀರಿ ಅಂದರೆ ಅದನ್ನು ಎಲ್ಲಿ ಯೂಸ್ ಮಾಡೋಕ್ಕೆ ಬಳಸ್ತೀರಿ ನಾವು, ಎಲ್ಲಿ ವೆಟ್ ಲೊಕೇಶನ್ಸ್ ಇರುತ್ತೋ ಅಂಥ ಕಡೆ ನಾವು ಅದನ್ನು ಯೂಸ್ ಮಾಡ್ತೀರಿ. ಇನ್ನು ಕಲರ್ಸ್ಗಳ ಬಗ್ಗೆ ನೋಡೋಣ. ಸೊ ಮೇಯ್ನ್ ಆಗಿ ನಾವು ಕಲರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದು ವೈರ್ಗಳ ಬಗ್ಗೆ ಬಂದಾಗ ಕಲರ್ ಕೂಡ ವೆರಿ ಇಂಪಾರ್ಟೆಂಟು. ಇದ್ರ ಬಗ್ಗೆ ಕ್ವಶನ್ಸ್ ಕೂಡ ಕೇಳಿದ್ದಾರೆ. THHN ಮತ್ತು THW ವೈರ್ಸ್ ಹ್ಯಾವ್ ಕಲರ್ಡ್ ಶೀತಿಂಗ್ ದಟ್ ಆರ್ ಜನರಲಿ ಯೂಸ್ಡ್ ಇನ್ ಐಡೆಂಟಿಫೈ ದೇರ್ ಫಂಕ್ಷನ್ಸ್ ಇನ್ ಎ ಸರ್ಕ್ಯೂಟ್. ಹಾಟ್ ವೈರ್ಸ್ ಅಂದಾಗ ಬ್ಲಾಕ್, ರೆಡ್, ಆರೆಂಜ್ ಇರುತ್ತೆ. ನ್ಯೂಟ್ರಲ್ ವೈರ್ಸಲ್ಲಿ ವೈಟ್ ಮತ್ತು ಬ್ರೌನ್ ಇರುತ್ತೆ. ಅದೇ ರೀತಿಯಾಗಿ ಗ್ರೌಂಡ್ ವೈರ್ಸ್ ನೋಡ್ಬೇಕಾದ್ರೆ ಗ್ರೀನ್, ಯೆಲ್ಲೋ, ಗ್ರೀನ್ ಇವನ್ನ ನಾವೇನು ಮಾಡ್ತೀರಿ ಯೂಸ್ ಮಾಡ್ತೀರಿ. ಸೊ ರಿಮೆಂಬರ್ ದೀಸ್ ಕಲರ್ ಆಲ್ಸೋ. ಸೊ ಇನ್ನು ನೀವು ಇದ್ರಲ್ಲಿ ಕರೆಕ್ಟಾಗಿ ನೋಡ್ಕೊಬೋದು ಯಾವುದಕ್ಕೆ ಯೂಸ್ ಮಾಡ್ತೀರಿ. ಇಂಡಿಯಾ ಕಲರ್ ಕೋಡು ಮತ್ತು ಕಲರ್ ಕೋಡ್ ಹೊಸದು ಏನು ಹಳೇದು ಮತ್ತು ಹೊಸದು. ಸಿಂಗಲ್ ಫೇಸ್ ಇದೆ, ಮೊದಲು ರೆಡ್ ಇತ್ತು, ಇವಾಗ ಬ್ರೌನ್ ಇದೆ. ಸಿಂಗಲ್ ಫೇಸ್ ನ್ಯೂಟ್ರಲ್ಗೆ ಮೊದಲು ಬ್ಲ್ಯಾಕ್ ಇತ್ತು, ಇವಾಗ ಬ್ಲೂ ಇದೆ. ಸಿಂಗಲ್ ಫೇಸ್ ಪ್ರೊಟೆಕ್ಷನ್ ಗ್ರೌಂಡ್ ಆನ್ ಅರ್ತ್ ಇದ್ದಾಗ ಎರಡು ಈಗಲೂ ಕೂಡ ಗ್ರೀನೇ ಇದೆ. ಸೊ ಅದು ಓಕೆ. 3 ಫೇಸ್ ಲಿಮಿಟ್ ಅಂತ ಬಂದಾಗ ರೆಡ್ ಕಲರು, 3 ಫೇಸ್ ಲೈನ್ 2 ಬಂದಾಗ ಯೆಲ್ಲೋ ಕಲರು, ಲೈನ್ 3 ಬಂದಾಗ ಬ್ಲೂ ಕಲರು. ಸೊ ಈ ಥರ ನಾವು ಇದನ್ನು ವೆರೈಟಿ ಕಲರ್ಸ್ ಆಗಿ ಡಿಫ್ರೆನ್ಸ್ ಮಾಡಿದಿರಿ ಟು ಅಂಡರ್ಸ್ಟ್ಯಾಂಡ್ ದಟ್ ಮೀನಿಂಗ್. ಸೊ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಕೇಬಲ್ಸ್. ಹಾಗಾದರೆ ನಾನ್ ಮೆಟಾಲಿಕ್ ಕೇಬಲ್ ಈ ಥರ ನಾವು ನೋಡಿದ್ರೆ ಕೇಬಲ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ವೈರ್ಸ್ ಆದರೆ ಈಗ ನಾವು ನೋಡ್ತಾ ಇರೋದು ಕೇಬಲ್ಸ್ಗೂ ಮತ್ತು ವೈರ್ಗೂ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾನ್ ಮೆಟಾಲಿಕ್ ಶೀಟೆಡ್ ಕೇಬಲ್ ಅಂತ ಬರುತ್ತೆ, ಆಲ್ರೆಡಿ ಡಿಸ್ಕಸ್ ಮಾಡಿದಿರಿ. ಅದೇ ಥರ ಇದು ಕೂಡ ಇಲ್ಲಿ ಎಷ್ಟು ಗೇಜ್ಗೆ ಎಷ್ಟು ಆ್ಯಂಪ್ಸ್ ಬರುತ್ತೆ ಇದನ್ನು ಕೂಡ ನೀವು ಜನರಲ್ ಆಗಿ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. 14 ಗೇಜ್ ಇತ್ತು ಅಂದರೆ 15 ಆ್ಯಂಪ್ಸು, 12 ಗೇಜ್ ಇತ್ತು ಅಂದರೆ 20 ಆ್ಯಂಪ್ಸು, 10 ಗೇಜ್ ಇದ್ದರೆ 30 ಆ್ಯಂಪ್ಸು, 8 ಗೇಜ್ ಇದ್ದರೆ 40 ಆ್ಯಂಪ್ಸು, 6 ಗೇಜ್ ಇದ್ದರೆ 55 ಆ್ಯಂಪ್ಸ್. ಸೊ ಇಷ್ಟು ನಿಮಗೆ ಆ ಗೇಜ್ ಮೇಲೆ ನಮಗೆ ಎಷ್ಟು ಕೆಪಾಸಿಟಿ ಇರುತ್ತೆ, ಎಷ್ಟು ಆ್ಯಂಪ್ಸ್ವರೆಗೂ ತಡೆಯುತ್ತೆ ಅನ್ನೋದನ್ನು ನಾವೇನು ಮಾಡ್ತೀರಿ ಅಬ್ಸರ್ವ್ ಮಾಡ್ತೀರಿ. ಇನ್ನು ಕೇಬಲ್ ರೇಟಿಂಗ್ಸು ಇವುಗಳ ಮೇಲೆ ಕೊಟ್ಟಿದ್ದಾರೆ. 4M² ಎಷ್ಟಿರಬೇಕು, ಟಿಪಿಕಲ್ ಕರೆಂಟ್ ರೇಟಿಂಗು ಮತ್ತು ರೆಕಮೆಂಡೆಡ್ ಸರ್ಕ್ಯೂಟು, ಅದಕ್ಕೆ ಯಾವ ಥರ ಸರ್ಕ್ಯೂಟ್ ಬ್ರೇಕರ್ ನಾವು ಯೂಸ್ ಮಾಡಬೇಕು ಅದು ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ರೆಗ್ಯುಲೇಷನ್ಸ್ ಅರೌಂಡ್ NM ಕೇಬಲ್ ಅಂತ ನಾನ್ ಮೆಟಾಲಿಕ್ ಕೇಬಲ್ ಅಂದರೆ there are few regulations around non-metallic cable. They cannot be used in residential construction that exceeds 3 ಫ್ಲೋರ್ಸ್ ಇನ್ ಹೈಟ್ ಅಂತ ಹೇಳ್ಬೋದು, ಅಥವಾ 3 ಸ್ಟೋರ್ಸ್ ಇನ್ ಹೈಟ್ ಅಂತ ಹೇಳಿದರೆ 3 ಸ್ಟೋರೀಸ್ ಇನ್ ಹೈಟ್. ಸ್ಟ್ರಿಕ್ಟ್ಲಿ ಡಿಸೈನ್ ಫಾರ್ ಹೋಮ್ಸ್. ದೇ ಕಾಂಟ್ ಬಿ ಯೂಸ್ ಇನ್ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಐದರ್. ಸೊ NM ದ ನಾನ್ ಮೆಟಾಲಿಕ್ ಕೇಬಲ್ ಇಸ್ ಡಿಸೈನ್ಡ್ ಆಸ್ ಎ ಪರ್ಮನೆಂಟ್ ಹೋಮ್ ಎಲೆಕ್ಟ್ರಿಕಲ್ ವೈರ್ ಕೇಬಲ್. They shouldn't be used as a substitute for extension cords. These also shouldn't be used to substitute the wiring for the appliances. ಇನ್ನು ಅಂಡರ್ಗ್ರೌಂಡ್ ಫೀಡರ್ ಕೇಬಲ್ ಅಂತ ಕರಿತೀರಿ. ಅಂಡರ್ಗ್ರೌಂಡಲ್ಲಿ ಕೂಡ ನಾವು ಈ ಕೇಬಲ್ ಆಗ್ತಾ ಅಬ್ಸರ್ವ್ ಮಾಡ್ತೀರಿ, ಅದು ಯಾವ ಥರ ಇರುತ್ತೆ ಅಂತೇಳಿ. ಮೆಟಾಲಿಕ್ ಶೀಟೆಡ್ ಕೇಬಲ್ ನೋಡಿದ್ರಿ, ಮಲ್ಟಿ ಕಂಡಕ್ಟರ್ ಕೇಬಲ್ ಇದು. ಸೊ ಇದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಮಲ್ಟಿ ಕಂಡಕ್ಟರ್ ಅಂತಂದರೆ ದಿಸ್ ಇಸ್ ದ ಕೇಬಲ್ ಕೈಂಡ್ ದಟ್ ಈಸ್ ಕಾಮನ್ಲಿ ಅಪ್ಲೈಡ್ ಇನ್ ಹೋಮ್ ಸಿನ್ಸ್ ಇಟ್ ಇಸ್ ಸಿಂಪಲ್ ಟು ಯೂಸ್ ಆ್ಯಂಡ್ ವೆಲ್ ಇನ್ಸುಲೇಟೆಡ್. ಮಲ್ಟಿ ಕಂಡಕ್ಟರ್ ಆರ್ ಮಲ್ಟಿ ಕೋರ್ ಕೇಬಲ್ಸ್ ಫೀಚರ್ಸ್ ಮೋರ್ ದೆನ್ one conductor, every of which insulated individually. ಸೊ ಇದನ್ನು ನಾವು ಇಲ್ಲಿ ಮಲ್ಟಿ ಕಂಡಕ್ಟೆಡ್ ಅಂತ ನೋಡ್ತೀರಿ, ಅಥವಾ ಮಲ್ಟಿ ಕಂಡಕ್ಟರ್ ಕೇಬಲ್ ಅಂತ ಕರಿತೀರಿ. ಇನ್ನು ಕೋ ಆಕ್ಸಿಯಲ್ ಕೇಬಲ್ಲು, ಸೊ ಯಾವ ರೀತಿಯಾಗಿ ಆಕ್ಸಿಯಲ್ ಆಗಿ ನಾವು ಇದನ್ನು ಫಾರ್ಮ್ ಮಾಡಿರ್ತಾರೆ ಅದನ್ನು ಕೋ ಆಕ್ಸಿಯಲ್ ಕೇಬಲ್ ಅಂತ ಕರಿತೀರಿ. ಕೋ ಆಕ್ಸಿಯಲ್ ಒಕೇಶನಲಿ ಇಟ್ ಈಸ್ ಕಾಲ್ಡ್ ಆಸ್ ಹೆಲಿಯಕ್ಸ್ ಅಂತ ಕರಿತೀರಿ. ಕೇಬಲ್ ಫೀಚರ್ಸ್ ಎ ಟ್ಯೂಬ್ಯುಲರ್ ಇನ್ಸುಲೇಟಿಂಗ್ ಕೋಟಿಂಗ್ ದಟ್ ಶೀಲ್ಡ್ಸ್ ಆನ್ ಇನ್ನರ್ ಕಂಡಕ್ಟರ್ ದಟ್ ಈಸ್ ಫರ್ದರ್ ಬೌಂಡೆಡ್ ಬೈ ಅ ಟ್ಯೂಬ್ಯುಲರ್ ಕಂಡಕ್ಟಿಂಗ್ ಶೀಟ್. ಸೊ ಮುಂಚೆನೇ ಇಲ್ಲೇನಾಗಿರುತ್ತೆ, ನಾವು ಟ್ಯೂಬ್ಯುಲರ್ ಅಲ್ಲಿ ನಾವು ಇನ್ಸುಲೇಟಿಂಗ್ ವೈರ್ನ ನಾವು ಅಬ್ಸರ್ವ್ ಮಾಡ್ಬೋದು. ದಟ್ ಈಸ್ ವಾಟ್ ಕೇಬಲ್ ಫೀಚರ್ಸ್ ಟ್ಯೂಬ್ಯುಲರ್ ಇನ್ಸುಲೇಟಿಂಗ್ ಕೋಟಿಂಗ್, ಅಂದರೆ ಮುಂಚೆನೇ ಇನ್ಸುಲೇಟಿಂಗ್ ಕೋಟಿಂಗ್ ಇರುತ್ತೆ ಅಂತ ಹೇಳಿ. ಇನ್ನು ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ಲು, ರಿಬ್ಬನ್ ಕೇಬಲ್ಲು, ಸೊ ಡೈರೆಕ್ಟ್ ಬ್ಯೂರಿಡ್ ಕೇಬಲ್ಲು, ಸೊ ಟ್ವಿನ್ ಲಿಡ್ ಕೇಬಲ್, ಟ್ವಿನ್ ಆಕ್ಸಿಲ್ ಕೇಬಲ್, ಪೇರ್ಡ್ ಕೇಬಲ್, ಟ್ವಿಸ್ಟೆಡ್ ಪೇರ್, ಕನ್ಸ್ಟ್ರಕ್ಷನ್ ಆಫ್ ಎ ಪವರ್ ಕೇಬಲ್. ಯಾವ ಥರ ನಾವು ಇದನ್ನು ಮಾಡ್ತೀರಿ ಅಂತೇಳಿ, ಒಂದು ಫಸ್ಟ್ ಕಂಡಕ್ಟರ್ ಆಗಿರಬೇಕು, ಅದು ಇನ್ಸುಲೇಷನ್ ಮಾಡಬೇಕು. ಲೇ ಆಫ್ ಮಲ್ಟಿ ಕೋರ್ ಕೇಬಲ್ ಯೂಸ್ ಓನ್ಲಿ. ಬೆಡ್ಡಿಂಗ್ ಆಗಿರುತ್ತೆ, ಬೆಡ್ಡಿಂಗ್ ಆರ್ಮರಿಂಗ್ ಆಗಿರುತ್ತೆ, ಔಟರ್ ಶೆತ್ ಕೂಡ ಇರುತ್ತೆ. ದೀಸ್ ಆರ್ ದ ವೇರಿಯಸ್ ಪಾರ್ಟ್ಸ್ ಆಫ್ ಕೇಬಲ್ ಟು ಬಿ ಟೇಕನ್ ಆರ್ ಕೇರ್ ಆಫ್ ಡ್ಯೂರಿಂಗ್ ಎ ಕನ್ಸ್ಟ್ರಕ್ಷನ್. ದ ಪವರ್ ಕೇಬಲ್ ಮೇನ್ಲಿ ಕನ್ಸಿಸ್ಟ್ ಆಫ್ ಏನೆಲ್ಲ ಇರುತ್ತೆ ಪವರ್ ಕೇಬಲಲ್ಲಿ, ಒಂದು ಕಂಡಕ್ಟರು, ಇನ್ಸುಲೇಷನ್ನು, ಲೇ ಆಫ್ ಆರ್ ಮಲ್ಟಿ ಕೋರ್ ಕೇಬಲ್ಲು, ಬೆಡ್ಡಿಂಗ್ ಇರುತ್ತೆ, ಮತ್ತು ಬೀಡಿಂಗ್ ಇರುತ್ತೆ, ಲಾಸ್ಟಿಗೆ ಔಟರ್ ಶೆತ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇರುತ್ತೆ ಅಂತೇಳಿ. ದಿಸ್ ಇಸ್ ವಾಟ್ ಒಂದು ಕಂಡಕ್ಟರು, ಮತ್ತು ಲೆಟ್ ಮಿ ಟೇಕ್ ಸಮ್ ಅದರ್ ಕಲರ್. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ ಕಂಡಕ್ಟರು, ಆಮೇಲೆ ಇನ್ಸುಲೇಟರು, ಆಮೇಲೆ ನಾವೇನು ನೋಡ್ತೀರಿ ಇನ್ನರ್ ಶೀಟ್ ನೋಡ್ತೀರಿ, ಆಮೇಲೆ ಆರ್ಮರ್ ನೋಡ್ತೀರಿ, ಆಮೇಲೆ ಔಟರ್ ಶೀಟ್. ಸೊ ದೀಸ್ ಆರ್ ಆಲ್ ನಥಿಂಗ್ ಬಟ್ ವಾಟ್ ದ ಪಾರ್ಟ್ಸ್ ಆಫ್ ದಿ ವೈರ್. ಸೊ ವೈರ್ ಒಳಗಡೆ ಯಾವ ಥರ ಎಲ್ಲ ಪ್ಲ್ಯಾಂಟ್ ಮಾಡಿರುತ್ತೆ ಅಂತೇಳಿ. ಇನ್ನು ಕೆಲವೊಂದು ಮ್ಯಾಕ್ಸಿಮಮ್ ಟೆಂಪ್ರೇಚರ್ ತಡೆಯುವಂತಹ ವೈರ್ಗಳ ಬಗ್ಗೆ ಕೊಟ್ಟಿದ್ದಾರೆ ಡೀಟೇಲ್ಸು. PVC ಟೈಪ್ ಎ ಅಂತಂದರೆ ಯು ಕ್ಯಾನ್ ಅಬ್ಸರ್ವ್ ದಟ್ ದಿಸ್ ಈಸ್ ನಥಿಂಗ್ ಬಟ್ ವಾಟ್ 75 degrees Celsius. ಟೈಪ್ ಬಿ ಅಗೇನ್ 85.
PVC ಟೈಪ್ ಸಿ ನೋಡಿದಾಗ 85 ಡಿಗ್ರಿ ಸೆಲ್ಸಿಯಸ್ ತಡೆಯುತ್ತೆ, ಮತ್ತು XLP ಅಂತ ನೋಡಿದಾಗ 90 ಡಿಗ್ರಿ ಸೆಲ್ಸಿಯಸ್ ತಡೆಯುತ್ತೆ. ಸೊ ಇದೇ ರೀತಿಯಾಗಿ ರಬ್ಬರ್ EPR IE1, ರಬ್ಬರ್ EPR IE2, IE3 ಇವೆಲ್ಲ ನೋಡಿದಾಗ 90 ಡಿಗ್ರಿ ಮತ್ತು 150 ಡಿಗ್ರಿವರೆಗೂ ತಡೆಯುವಂತಹ ಶಕ್ತಿ ಅದಕ್ಕೆ ಇರುತ್ತೆ. ಸೊ ಬೀಡಿಂಗ್ ಅಂದರೆ ಇನ್ನರ್ ಶೀತು, ನಾವು ಆಲ್ರೆಡಿ ಪಾರ್ಟ್ಸ್ ನೋಡಿದ್ರಿ. ಆ ಇನ್ನರ್ ಶೀತಲ್ಲಿ ಯಾವ ಥರ ಇರುತ್ತೆ, ಒಂದು ಕಂಡಕ್ಟರ್, ಪೇಪರ್ ಇನ್ಸುಲೇಷನ್, ಪೇಪರ್ ಬೆಲ್ಟ್, ಲೆಡ್ ಶೀತ್ ಆ್ಯಂಡ್ ಸರ್ವಿಸಿಂಗ್. ಸೊ ದೀಸ್ ಆರ್ ಆಲ್ ನಥಿಂಗ್ ಬಟ್ ಪಾರ್ಟ್ಸ್ ಆಫ್ ದ ಕೇಬಲ್. ಸೊ ಅಥವಾ ಒಂದು ವೈರ್ ಒಳಗಡೆ ನಾವು ಯಾವ ರೀತಿ, ಕೇಬಲ್ ಒಳಗಡೆ ನಾವು ಯಾವ ರೀತಿಯಾಗಿ ಒಂದು ವೈರನ್ನು ನಾವು ರೆಡಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಈಗ ನೋಡಿದ್ರಿ. ಸೊ ಅದೇ ರೀತಿಯಾಗಿ ಆರ್ಮರಿಂಗು, ಬೀಡಿಂಗು, ಔಟರ್ ಶೆತ್ತು, ರೇಟಿಂಗ್ ಆಫ್ ಎ ಪವರ್ ಕೇಬಲು ಇಲ್ಲಿ ನಾವು ನೋಡ್ತಾ ಇದ್ದೀರಿ. ಎಷ್ಟೆಷ್ಟು ಥರ ಕೇಬಲ್ ಇರುತ್ತೆ, ಈ ಟೇಬಲ್ ತುಂಬ ಇಂಪಾರ್ಟೆಂಟು. ಕಂಡಕ್ಟರ್ ಸೈಜ್ ಆಫ್ ಎ ಮೆಟೀರಿಯಲ್, ಇನ್ಸುಲೇಷನ್ ಮೆಟೀರಿಯಲ್, ಆಪರೇಟಿಂಗ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್, ಶಾರ್ಟ್ ಸರ್ಕ್ಯೂಟ್ ರೇಟಿಂಗ್ ಎಷ್ಟಿರುತ್ತೆ. 120 ಸ್ಕ್ವೇರ್ mm-ಗೆ 13.8 ಇರುತ್ತೆ. 120 ಸ್ಕ್ವೇರ್ mm ಅಲ್ಯೂಮಿನಿಯಂ ಕಂಡಕ್ಟರ್ಗೆ 70 ಡಿಗ್ರಿ ಸೆಲ್ಸಿಯಸ್ ಆದರೆ ಇಲ್ಲಿ 9.12 ಆಗುತ್ತೆ. ಇನ್ನು 120 ಸ್ಕ್ವೇರ್ ಮಿಲಿಮೀಟರ್ ಕಾಪರ್ಗೆ ಏನಾಗುತ್ತೆ 85 ಡಿಗ್ರಿ ಸೆಲ್ಸಿಯಸ್ 12.48 ಆಗುತ್ತೆ. ಅದೇ ರೀತಿಯಾಗಿ 120 ಸ್ಕ್ವೇರ್ mm ಅಲ್ಯೂಮಿನಿಯಂ ಕಂಡಕ್ಟರ್ 85 ಡಿಗ್ರಿ ಬರ್ತೀರಿ. ಓಕೆ, ಸೊ ಇನ್ನು ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಎಷ್ಟೆಲ್ಲ ಇರುತ್ತೆ ಅನ್ನೋದನ್ನು ನೋಡಿ. ಸೊ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಇನ್ ಗ್ರೌಂಡ್ ಇರ್ಬೋದು, ಇನ್ ಡಕ್ಟ್ ಇರ್ಬೋದು, ಇನ್ ಇಯರ್ ಇರ್ಬೋದು. ಸೊ ಕಂಟಿನ್ಯೂಸ್ ಕರೆಂಟ್ ರೇಟಿಂಗು 2 ಕೋರ್ ಇಂಟು 16 m ಸ್ಕ್ವೇರ್, 2 ಕೋರ್ ಇಂಟು 25 m ಸ್ಕ್ವೇರ್. ನಾವು ವೋಲ್ಟೇಜ್ ಡ್ರಾಪ್ ಅಂದಾಗ ಏನು ಮಾಡ್ತೀವಿ, ಅಲೋಡ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಡ್ರಾಪ್ಸ್ ಫ್ರಮ್ ಸೋರ್ಸ್ ಟು ಲೋಡ್ ಇಸ್ ಅನದರ್ ಆಸ್ಪೆಕ್ಟ್ ಆಫ್ ಪವರ್ ಕೇಬಲ್ ಕಂಡಕ್ಷನ್ ಡಿಸೈನ್. ಸೊ ಯಾವಾಗ ನಮಗೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅದು ಕೂಡ ನಾವು ಇದ್ರ ಮೇಲೆ, ವೈರಿಂಗ್ ಮೇಲೆ ಡಿಪೆಂಡ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋಂಥದ್ದು. ಸೊ ದೀಸ್ ಆರ್ ದ ಮೇನ್ ಪಾರ್ಟ್ಸ್ ಆಫ್ ವಾಟ್ ವೈರಿಂಗ್ ಮತ್ತು ಕೇಬಲ್ ಬಗ್ಗೆ ಇರುವಂತಹ ಪಾಯಿಂಟ್ಸು. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಟ್ ಈಸ್ ವೆರಿ ವೆರಿ ಸಿಂಪಲ್ ಥಿಂಗ್ ಓನ್ಲಿ, ಜಾಸ್ತಿ ಏನಿಲ್ಲ. ಸೊ ಸಿಂಪಲಾಗಿ ನೀವೇನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಸೊ ನೀವು ಇನ್ನೂ ಎಲ್ಲ ಇದ್ರಲ್ಲೂ ಒಂದು MCQ ಮಾಡಿದರೆ ನೆಕ್ಸ್ಟ್ ಕ್ಲಾಸ್ ಹೇಳಿ, ನಾನು MCQ ಮಾಡ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.